ಸ್ನೇಹಿತರೆ, ಚಿಕ್ಕ ಚಿಕ್ಕ ಏನಾದರೂ ಸಮಸ್ಯೆ ಬಂದರೆ ಮಿಷನರೀಸಲ್ಲಿ ನಾವೇನು ಮಾಡ್ತೀವಿ, ಬೆಂಗಳೂರಿನಲ್ಲಿ ಫಸ್ಟ್ ತಗೊಂಡೋಗಿ ರಿಪೇರಿ ಮಾಡಿಸ್ಬೇಡ ಅಂತ ಅನ್ಕೋತೀವಿ. ಬಟ್ ಒಂದು ಹಳ್ಳಿಯ ರೈತರ ಆ ಮಣ್ಣಿನ ಗುಣ ಏನು ಬರ್ತಾ, ಆ ರೈತನೇ ಮೆಕ್ಯಾನಿಕ್ಕು ಆಗಿರ್ತಾನೆ, ಇಂಜಿನಿಯರ್ ಆಗಿರ್ತಾನೆ, ಸೈಂಟಿಸ್ಟು ಆಗಿರ್ತಾನೆ, ಎಲ್ಲನೂ ಅವನೇ ಆಗಿರ್ತಾನೆ. ಅದಕ್ಕೆ ಹೇಳೋದು, ರೈತ ಬರೀ ಸಾಮಾನ್ಯ ರೈತ ಅಷ್ಟೇ ಅಲ್ಲ, ಅವನು ಅನ್ನದಾತ ಅಂತ. ಅನ್ನ ಕೊಡಕ್ ಬರೋನ್ಗೆ ಏನ್ ಬೇಕಾದ್ರೂ ಮಾಡಕ್ ಬರುತ್ತಂತೆ. ನೋಡಿ, ಈ ಮಣ್ಣಲ್ಲಿ ಕಾಲಿಡ್ತಾ ಇದ್ದಂಗೆ ಸಾಕು ಕೆಟ್ಟೋಗಿರೋ ಮಿಷಿನ್ ಕೂಡ ರಿಪೇರಿ ಆಗಿ. ರಂಗಮ್ಮಾಜಿ, ನಿಮ್ಗೆ ಎಷ್ಟು ವಯಸ್ಸು? 70 ಆಗದೆ ಅಂತಾರೆ. 70 ವರ್ಷ ಆಗಿದೆ. ಆದ್ರೆ ಎಷ್ಟು ಗಟ್ಟಿ ಮುಟ್ಟಿ ಆಗಿದ್ದೀರಾ? ಏನ್ ತಿಂತೀರಾ? ರಾಗಿ ಹಿಟ್ಟು. ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ಗಿಡಗಳಿದೆ. ಎಸ್, ಇವತ್ತು ನಮ್ಮ ಸಾಯಿ ಕುಟೀರಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಒಂದು ಟಾರ್ಗೆಟ್ ಏನಪ್ಪಾ ಅಂತ ಹೇಳಿದ್ರೆ, ಲಾಸ್ಟ್ ಟೈಮು ನಾನು ನಿಮಗೆ ತೋರಿಸಿದ್ದೆ, ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಡ್ಬಿಟ್ಟಿದೆ ನಮ್ಮ ತೋಟದಲ್ಲಿ. ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ದೊಂದು ವೀಟ್ ಕಟ್ಟರ್ ಮಿಷಿನ್ನು ಕೆಟ್ಟೋಗಿದೆ. ಹೇಗಾದರೂ ಮಾಡಿ ಈ ವೀಟ್ ಕಟ್ಟರ್ ಮಿಷಿನ್ನ ರಿಪೇರಿ ಮಾಡಬೇಕು. ಯಾಕಂತ ಹೇಳಿದ್ರೆ, ನಾನು ಅದನ್ನು ಬೆಂಗಳೂರಿಗೆ ತೊಗೊಂಬಂದು ರಿಪೇರಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟು ದೂರ ತೊಗೊಂಡು ಬಂದು ತಿರ್ಗಾ ಇಲ್ಲಿ ರೆಡಿ ಮಾಡಿಸಿ ಸಾಕಷ್ಟು ಸಮಯ ಹೋಗುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಇದಕ್ಕೆ ಬೇಕಾಗಿರೋದು, ನನ್ನ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ನಾನು ಕುಣಿಗಲ್ನಲ್ಲಿ ಒಂದಷ್ಟು ಮೆಟೀರಿಯಲ್ನ ತೊಗೊಂಡು ಬಂದೆ. ಅದನ್ನು ಇವತ್ತು ಅದಕ್ಕೆ ಫಿಕ್ಸ್ ಮಾಡಿ, ಈ ಮೋಟರ್ ಇವತ್ತು ರನ್ ಆಗುತ್ತಾ ಅಥವಾ ನಾನು ನನ್ನ ಕೈನಲ್ಲಿ ಇದನ್ನು ರಿಪೇರಿ ಮಾಡೋಕ್ಕಾಗದೆ ಬೆಂಗಳೂರಿಗೆ ತೊಗೊಂಬಂದು ಮಾಡಿಸ್ತೀನ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ನನಗೆ. ಸೊ ನೋಡೋಣ, ರಿಪೇರಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ. ರಿಪೇರಿ ಮಾಡೋದಕ್ಕೆ ಏನಾದರೂ ಆಯಿತು, ಮಿಷಿನ್ ರನ್ ಆಯಿತು ಅಂತ ಹೇಳಿದ್ರೆ, ಇವತ್ತು ನಾನು ಮತ್ತು ಭಾರತಿ ಅವರು ಇಲ್ಲಿರೋ ಕಳೆನೆಲ್ಲ ಕ್ಲಿಯರ್ ಮಾಡಬೇಕು ಅಂತಿದ್ದೀವಿ. ನೀವೇ ನೋಡ್ತಾ ಇರಿ, ಇವತ್ತು ಕಳೆ ಕ್ಲಿಯರ್ ಮಾಡ್ತೀವಾ ಇಲ್ವಾ ಅಂತ. ಕಮಾನ್. ಗ್ರಾಸ್ ಕಟರ್ ಮಿಷನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ರೆಡಿ ಆಗಿದೆ ಇದು. ಸೊ ಇದರಿಂದ ಪರಮೇಶ್ ಅವರು ನಾನು ಕಟ್ ಮಾಡ್ತೀವಿ. ಚೆನ್ನಾಗಿ ನೋಡಿ, ಎಂಡಲ್ಲಿ ತೋರಿಸ್ತೀನಿ ಎಷ್ಟು ಕ್ಲೀನ್ ಮಾಡ್ತೀವಿ ಅಂತಂದ್ಬಿಟ್ಟು. ಹಾಗೆ ನೋಡ್ತಾ ಇರಿ. ಮತ್ತೆ ಸ್ನೇಹಿತರೆ, ಚಿಕ್ಕ ಚಿಕ್ಕ ಏನಾದರೂ ಸಮಸ್ಯೆ ಬಂದರೆ ಮಿಷನರೀಸಲ್ಲಿ ನಾವೇನು ಮಾಡ್ತೀವಿ, ಬೆಂಗಳೂರಿನಲ್ಲಿ ಫಸ್ಟ್ ತಗೊಂಡೋಗಿ ರಿಪೇರಿ ಮಾಡಿಸ್ಬೇಡ ಅಂತ ಅನ್ಕೋತೀವಿ. ಬಟ್ ಒಂದು ಹಳ್ಳಿಯ ರೈತರ ಆ ಮಣ್ಣಿನ ಗುಣ ಏನು ಬರ್ತಾ, ಆ ರೈತನೇ ಮೆಕ್ಯಾನಿಕ್ಕು ಆಗಿರ್ತಾನೆ, ಇಂಜಿನಿಯರ್ ಆಗಿರ್ತಾನೆ, ಸೈಂಟಿಸ್ಟು ಆಗಿರ್ತಾನೆ, ಎಲ್ಲನೂ ಅವನೇ ಆಗಿರ್ತಾನೆ. ಅದಕ್ಕೆ ಹೇಳೋದು, ರೈತ ಬರೀ ಸಾಮಾನ್ಯ ರೈತ ಅಷ್ಟೇ ಅಲ್ಲ, ಅವನು ಅನ್ನದಾತ ಅಂತ. ಅನ್ನ ಕೊಡಕ್ ಬರೋನ್ಗೆ ಏನ್ ಬೇಕಾದ್ರೂ ಮಾಡಕ್ ಬರುತ್ತಂತೆ. ನೋಡಿ, ಈ ಮಣ್ಣಲ್ಲಿ ಕಾಲಿಡ್ತಾ ಇದ್ದಂಗೆ ಸಾಕು ಕೆಟ್ಟೋಗಿರೋ ಮಿಷಿನ್ ಕೂಡ ರಿಪೇರಿ ಆಯ್ತು. ಫಸ್ಟ್ ನನಗೆ ಬರ್ತಾ ಇದ್ದಂಗೆ, ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಹಾಕಿದ್ದ ಗಿಡಗಳು ಏನಾಗಿದೆ ಅಂತ ನೋಡೋ ಫಸ್ಟ್ ಕುತೂಹಲ ಇದೆ. ಫಸ್ಟ್ ನೋಡೋಣ ಬನ್ನಿ, ಬಿಕಾಸ್ ನೀರು ಹೋಗಿದೆಯೋ ಇಲ್ವೋ, ಗಿಡ ಅದೇನಾದರೂ ಒಣಗ್ತಾ ಅಥವಾ ಬೆಳೀತಾ ಇದೆಯಾ ಅಂತ ನೋಡಬೇಕು. ಎಸ್, ಸೂಪರ್. ನೋಡಿ, ಪ್ರೀತಿಯಿಂದ ಹಾಕಿದ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಈ ಗಿಡ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಾವು ಇನ್ನೊಂದು ಲೀಚಿ ಗಿಡ ಕೂಡ ಹಾಕಿದ್ವಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಗಿಡ ಹಾಕಿದ್ವಿ, ಅದು ಸೂಪರಾಗಿ ಬರ್ತಾ ಇದೆ ಈ ಕಡೆ. ಸೊ ಎಲ್ಲ ಗಿಡನೂ ಚೆನ್ನಾಗಿ ಬರ್ತಾ ಇದೆ, ಏನು ತೊಂದರೆ ಆಗಿಲ್ಲ. ಆ್ಯಂಡ್ ನೋಡಿ, ಇದೆಲ್ಲ ಕ್ಲೀನ್ ಮಾಡಿದ್ವಿ. ಆ್ಯಂಡ್ ಇವತ್ತು ಇನ್ನೊಂದು ಆಮೇಲೆ ಆ ಸೈಡು ಟ್ಯಾಂಕ್ ಪಕ್ಕದಲ್ಲಿ ಸುಮಾರು ಗಿಡಗಳು ಹಾಕಿದ್ದೆ, ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ಫಸ್ಟು ಊಟ ಮಾಡಿ ಆಮೇಲೆ ಎಷ್ಟು ಕೆಲಸ ಸಾಧ್ಯ ಆಗುತ್ತೋ ಅಷ್ಟೂ ಕೂಡ ಮಾಡಿ ಸಂಜೆ ಆಗೋದ್ರ ಒಳಗಡೆ ಆರಾಮಾಗೆ ಕೂತ್ಕೋಬೇಕು ಅನ್ನೋ ಪ್ಲ್ಯಾನು ಇವತ್ತು ನಮಗಿದೆ. ಸಾಯಿ ಕುಟೀರಿಗೆ ಬಂದಿದೆ. ಇಮಿಡಿಯೇಟ್ ಆಗಿ ಅಡುಗೆ ಮಾಡಿದ್ದೀನಿ, ಬಿಸಿ ಬಿಸಿ. ನಾವು ಯೂಶ್ವಲಿ ಹೋಟೆಲಿಂದ ತರೋದು ತುಂಬ ಕಡಿಮೆ. ಇಲ್ಲೇ ನಾವು ಮಾಡಿ ತಿಂದರೆ ನಮಗೆ ತುಂಬ ತೃಪ್ತಿ ಇರುತ್ತೆ. ಹಾಗಾಗಿ ನಾನಿವತ್ತು ಅನ್ನ, ಟೊಮೊಟೊ ಗೊಜ್ಜು, ಹಪ್ಪಳ, ಸಂಡಿಗೆ ಇಷ್ಟು ಮಾಡಿದ್ದೀನಿ. ಮತ್ತು ಹಾಗೆ ನಂಚ್ಕೊಳ್ಳೋದಕ್ಕೆ ಅಂತ ಮಸಾಲ ಕಡಲೆಕಾಯಿ ಬೀಜ ತಂದಿದ್ದೀನಿ. ಇಷ್ಟು ನಮ್ಮ ಊಟ ಇವತ್ತು. ಅರ್ಜೆಂಟಾಗಿ ನಾವು ಈ ಟೊಮೊಟೊ ಸಾರನ್ನು ಮಾಡಿದ್ರು ಕೂಡ, ಟೊಮೊಟೊ ಗೊಜ್ಜಲ್ಲ ಇದು, ಬಟ್ ಸಖತ್ತಾಗಿದೆ. ಯಾಕಂತ ಹೇಳಿದ್ರೆ
ಈ ನೇಚರಲ್ಲಿ ಕೂತ್ಕೊಂಡು ಫಾರ್ಮ್ ಹೌಸ್ನಲ್ಲಿ ನಾವು ಆಗ ತಾನೇ ಪ್ರಿಪೇರ್ ಮಾಡಿಕೊಂಡು ತುಂಬ ಹೊಟ್ಟೆ ಹಸ್ತಿರುತ್ತೆ, ಬಿಸಿ ಬಿಸಿಯಾಗಿ ಊಟ ಮಾಡ್ತಿದ್ರೆ ವಾ ಹೆಂಗಿರುತ್ತೆ ಗೊತ್ತಾ. ಈಗ ಸಾಯಂಕಾಲ ಆಗಿದೆ, ಒಂದು 6 ಗಂಟೆ ಆಗ್ತಾಯಿದೆ. ಸೊ ಈಗ ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದೀವಿ. ಸೊ ಗ್ರಾಸ್ ಕಟರಲ್ಲಿ ಏನಂದರೆ ಸ್ವಲ್ಪ ದೊಡ್ಡ ದೊಡ್ಡ ಗಟ್ಟಿ ಗಿಡನ ಕಡಿಯೋಕ್ಕಾಗಲ್ಲ, ಹಾಗಾಗಿ ಕುಡ್ಲು ತೊಗೊಂಡು ಸ್ವಲ್ಪ ಕಟ್ ಮಾಡ್ತಾಯಿದ್ದೀವಿ. ಫಾರ್ಮ್ ಕೆಲಸ ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಸೊ ನಾವೇ ರೈತರು, ನಾವೇ ಕೂಲಿ ಕೆಲಸದವರು, ನಾವೇ ಓನರ್ಸ್ ಕೂಡ. ಇದೆಲ್ಲ ಆದ್ರೇ ಒಂದು ತೋಟ ಮಾಡೋಕ್ಕೆ ಸಾಧ್ಯ. ಸೊ ಅದೆಲ್ಲ ನಾನು ಪರಮೇಶ್ ಅವರು ಎಲ್ಲ ಮಾಡ್ತೀವಿ. ಹಾಯ್, ಈಗ ನಾವು ಸಂಜೆ ಆದ್ದರಿಂದ ಹಾಲು ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟೀ ಕಾಫಿಗೆ ಹಾಲು ಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮ ಫಾರ್ಮಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ವಾಕಬಲ್ ಡಿಸ್ಟೆನ್ಸ್. ಈಗ ಹಾಲು ತರೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಟೆಸ್ಟ್ ಮಾಡೋದಾ, ಎಷ್ಟು ಗಟ್ಟಿ ಇದೆ ಅಂತನಾ ತೋರಿಸುತ್ತಾ ಇದು ಲ್ಯಾಕ್ಟೋಮೀಟರ್. ಸೊ ಇದು ನೀರು ಹಾಲಲ್ಲಿ ಎಷ್ಟಿದೆ ಅಂತ ತೋರಿಸುತ್ತೆ. ನೀರು ಕಲಿಸ್ತಾರಾ, ಮಿಕ್ಸ್ ಮಾಡ್ತಾರೆ ನೀರು ಕಮ್ಮಿ ಜನ ಅಲ್ವಾ? ಹಾಕಲ್ಲ. ತಗೊಳ್ಳಿ ಜಿ, 40 ತಾನೆ? 45 ಮಾಡಿದ್ದೀರಾ? ಅವಾಗಿಂದ 45. ಯಾಕೆ 40 ರೂಪಾಯಿ ತಗೋತಾ ಇದ್ದೀನಿ ನಾನು. 40 ರೂಪಾಯಿ 40 ರೂಪಾಯಿಗೆ ಆಗ್ತಾ ಇದ್ದೀನಿ. ನೀವು ಆಗ್ತಾ ಇತ್ತು ಅವಾಗ. ನೀವು ಲಕ್ಷ್ಮಣ ಎಲ್ಲ ತಗೊಂಡ್ರಲ್ಲ, ಲಕ್ಷ್ಮಣನ ಕೇಳಿ. ಹಾಯ್, ಒಂದು 4 ತಿಂಗಳ ಹಿಂದೆ ಒಂದೇ ಒಂದು ಸರಿ ಆ ನಾಯಿನ ನಾವು ಭೇಟಿಯಾಗಿದ್ದು. ಮನೆಯಲ್ಲಿ ಒಂದು ಸ್ವಲ್ಪ ಅನ್ನ ಹಾಕಿದ್ವಿ. ಆಮೇಲೆ ಅನ್ನ ಆದಮೇಲೆ ಅವ್ರ ಮನೆಯವರು ತುಂಬ ಹೆದರ್ಕೊಂಡಿದ್ರು, ಸಾಕಿದ್ರಲ್ಲ ಅವರು. ಸೊ ಅವ್ರಿಗೂ ಬೇಜಾರಾಗೋದು ಬೇಡ ಯಾಕೆ ಅಂಥೇಳಿ ನಾವು ಅದನ್ನು ಕರೆದಿರಲಿಲ್ಲ. ಇವತ್ತದು ಅವ್ರ ಮನೆಯವರೆಲ್ಲ ತಡೆದ್ರೂ ಕೂಡ ಬಿಡಿಸ್ಕೊಂಡು ನೋಡಿ, ಇದೇ ಮನೆ ಅಂತಲೂ ಗೊತ್ತು, ಒಂದು ಸರಿ ಬಂದಿದ್ದು. ಯಾಕೆ ನಾಯಿಗಳ ಮೇಲೆ ತುಂಬ ಪ್ರೀತಿ ಆಗುತ್ತೆ ನಮಗೆ ಅಂತ ಹೇಳಿದ್ರೆ ಇದೊಂದು ವಿಚಾರಕ್ಕೆ. ಒಂದು ಸರಿ ಅವರು ನಮ್ಮನ್ನು ಮೀಟ್ ಆದರೆ ಅವ್ರು ಯಾವತ್ತೂ ಮರೆಯಲ್ಲ, ಜೀವನ ಪರ್ಯಂತ ನೆನಪಿಟ್ಕೋತಾರೆ. ಹಾಗಾಗಿ ನಾಯಿಗಳ ಮೇಲೆ ಅತಿಯಾದ ಪ್ರೀತಿ ನಮಗೆ ಮೂಡುತ್ತೆ. ನೋಡಿ, ಅದು ಬಾಗಿಲು ತನಕ ಕರ್ಕೊಂಬಂದಿದೆ ಅಂದರೆ ಎಷ್ಟು ಚೆನ್ನಾಗಿ ನಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ನಾಯಿಗಳಿಗೆ ಬರೀ ಊಟ ಅಷ್ಟೇ ಅಲ್ಲ, ಆ ಊಟದ ಜೊತೆಗೆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವಕ್ಕೆ. ಸೊ ನಾವು ಯಾವಾಗಲೂ ಏನು ಅಂದ್ಕೊಳ್ತೀವಿ, ಅದಕ್ಕೆ ಏನಾದರೂ ಬಿಸ್ಕೆಟು ಅದು ಇದು ಏನಾದರೂ ಹಾಕ್ಬಿಟ್ರೆ ಸಾಕು, ಅದು ಅಷ್ಟೇ ಪ್ರೀತಿ, ಅದಕ್ಕೋಸ್ಕರ ಪ್ರೀತಿ ಅಂತ ಅಲ್ಲ. ಅವ್ರಿಗೆ ಯಾರು ಪ್ರೀತಿನ ತೋರಿಸ್ತಾರೆ ಅವ್ರನ್ನ ನಾಯಿಗಳು ತುಂಬ ಇಷ್ಟಪಡುತ್ತೆ, ಊಟ ಆಮೇಲೆ. ಸೊ ಹಾಗಾಗಿ ಪ್ರತಿಯೊಂದು ಜೀವಿಗಳಲ್ಲಿ ಆ ಪ್ರೀತಿ ಅನ್ನೋದಿದೆಯಲ್ಲ, ಅದು ತುಂಬಾ ಮುಖ್ಯವಾಗುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಗುಡ್ ಮಾರ್ನಿಂಗ್ ಯಾಕಂತ ಹೇಳಿದ್ರೆ, ನಿನ್ನೆ ನಾವು ಮಧ್ಯಾಹ್ನ ತೋಟಕ್ಕೆ ಬಂದ್ವಿ. ಒಂದು ಸ್ವಲ್ಪ ಕಳೆಗಳು ಕೆಲಸನ ಮಾಡಿದ್ವಿ, ವೀಟ್ ಕಟ್ಟಿಂಗ್ ಮಿಷಿನ್ನ ರೆಡಿ ಮಾಡಿಕೊಂಡು. ಅದಾದಮೇಲೆ ಟ್ಯಾಂಕ್ಗೆ ಸ್ವಲ್ಪ ನೀರನ್ನು ನಾವು ಅಪ್ಪರ್ ಇದರಲ್ಲಿ ಪೈಪ್ ಹಾಕ್ಕೊಂಡಿದ್ವಿ. ಆ್ಯಕ್ಚುಲಿ ಅದು ರಾಂಗ್ ಕಾನ್ಸೆಪ್ಟ್. ಯಾಕಂತ ಹೇಳಿದ್ರೆ ಪೈಪ್ ಬಿಚ್ಕೊಳ್ಳುತ್ತೆ ಮತ್ತು ಅದು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ.
ಅದಕ್ಕೆ ಈಗ ಗ್ರೌಂಡಲ್ಲಿ ನಾನೀಗ ಈ ಪೈಪನ್ನು ರೆಡಿ ಮಾಡಿಕೊಂಡು ಟ್ಯಾಂಕ್ಗೆ ನೀರು ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ ಅದ್ರ ಜೊತೆಗೆ ಮನೆ ಮುಂಭಾಗದಲ್ಲಿ ಡ್ರಿಪ್ಪನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ 2 in 1 ಎರಡೂ ಕೂಡ ನನಗೆ ಉಪಯೋಗ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಪೈಪ್ ಲೈನನ್ನು ಗ್ರೌಂಡ್ ಲೆವೆಲಲ್ಲಿ. ಸೊ ಇದಿಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅಷ್ಟೇ ಸಾಕಷ್ಟು ಒಂದಷ್ಟು ಕ್ಲೀನಿಂಗ್ ಕೆಲಸಗಳು ಮತ್ತು ನೀರಿಂದು ಏನು ಸರಬರಾಜು ಆಗಬೇಕು ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ಕಂಪ್ಲೀಟ್ ಮಾಡ್ತಾ ಇವತ್ತು ಒಂದು ಮಧ್ಯಾಹ್ನಕ್ಕೆ ಬಿಡಬೇಕು ಅಂತಿದ್ದೀವಿ. ಆ್ಯಸ್ ಯೂಶುವಲ್ ನಿಮಗೂ ಗೊತ್ತು, ಸಂಜೆ ಬಿಡೋದಕ್ಕಿಂತ ಹೋದರೆ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಹಾಗಾಗಿ ಬೇಗ ಬಿಟ್ಟು ಮನೇಲೂ ಕೂಡ ಒಂದು ಸ್ವಲ್ಪ ಇವತ್ತು ಭಾನುವಾರ ಕಾಲ ಕಳೆಯೋಣ ಅಂತ ಅಂದ್ಕೊಂಡಿದ್ದೆ. ಗುಡ್ ಮಾರ್ನಿಂಗ್. ನಾವು ನಿನ್ನೆ ಹಳ್ಳಿಗೆ ಬಂದ್ವಲ್ಲ, ಇದು ನೆಕ್ಸ್ಟ್ ಡೇ. ಈಗ ಒಂದು 8 ಗಂಟೆ ಆಗಿದೆ. ಸೊ ರಾತ್ರಿ ಎಲ್ಲ ಚೆನ್ನಾಗಿ ಪಾರ್ಟಿ ಮಾಡಿ ನಾನ್ ವೆಜ್ ಎಲ್ಲ ಮಾಡಿ ಎಲ್ಲ ಪಾರ್ಟಿ ಎಲ್ಲ ಮುಗಿಸಿ ಮಾಡ್ಕೊಂಡ್ವಿ. ಒಂದು 12 ಗಂಟೆ ಆಗಿತ್ತು. ಸೊ ಇವಾಗಲೇ ನಾನು ಎದ್ದಿರೋದು. ಪರಮೇಶ್ ಅವರು ಆಗಲೇ ಎದ್ದು 6 ಗಂಟೆಯಿಂದ ಕೆಲಸ ಮಾಡ್ತಾನೇ ಇದ್ದಾರೆ. ಏನಂದರೆ ವೀಡ್ಸ್ನ ರಿಮೂವ್ ಮಾಡ್ತಾ ಇದ್ದಾರೆ ವೀಡ್ ಕಟ್ಟರಲ್ಲಿ. ಇವಾಗ ನಾನು ಇದ್ದಿದ್ದೀನಿ. ಈಗ ಫಸ್ಟ್ ನಾನು ಮಾಡೋ ಕೆಲಸ ಹರ್ಬಲ್ ಡ್ರಿಂಕ್ ಪ್ರಿಪೇರ್ ಮಾಡ್ತೀನಿ. ಅದು ಹೇಗೆ ಅಂದರೆ ಇಲ್ಲಿ ಸಿಗೋ ಎಲೆಗಳು, ಹೂಗಳಿಂದ ಹರ್ಬಲ್ ಡ್ರಿಂಕ್ ಮಾಡ್ತೀನಿ. ಸೊ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಲೆಮನ್ ಗ್ರಾಸು. ಇದು ಗೊತ್ತಿದೆ ನಿಮಗೆ, ಟೀಗೆಲ್ಲ ಹಾಕ್ತಾರೆ ಒಳ್ಳೆ ಫ್ಲೇವರ್ ಬರಲಿ. ಹಾಗೆಯೇ ನ್ಯೂಟ್ರಿಯೆಂಟ್ ರಿಚ್ ಇರುತ್ತೆ ಇದು. ಅದ್ರ ಜೊತೆಗೆ ಇನ್ನೇನು ಸಿಗುತ್ತೆ ಅದೆಲ್ಲ ಹಾಕ್ತೀನಿ. ತುಳಸಿ ಇದೆ ಇಲ್ಲಿ, ತುಳಸಿ ಕಿತ್ಕೊಳ್ಳೋಣ. ತುಳಸಿನೂ ಸಕ್ಕತ್ತಾಗಿ ಬಂದಿದೆ. ಇದು ತುಳಸಿ. ಇದು ದಾಸವಾಳ ಎಲೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ದಾಸವಾಳ, ಕೆಂಪಿಗೆ ಅರಳಿದೆ. ಪೆಟಲ್ಸು ಹಾಕ್ಬೋದು, ಬಟ್ ಬೇಡ, ಚೆನ್ನಾಗಿದೆ, ಇರಲಿ ಅದು. ರೋಸ್ ಕಿತ್ಕೋತಾ ಇದ್ದೀನಿ, ಒಂದು ರೋಸ್ ಹಾಕ್ತೀನಿ. ಇದು ಬಂದು ಅರಿಶಿನದ ಎಲೆನೂ ಕಿತ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಶಂಖಪುಷ್ಪ ಹೂವು. ಇದು ಬಂದು ಇನ್ಸುಲಿನ್ ಪ್ಲ್ಯಾಂಟು ನಾವು ಹಾಕಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಇದು ಹೂವು ಬಿಡ್ತಾ ಇದೆ. ನಾನು ನೋಡಿರಲಿಲ್ಲ, ಈಗಲೇ ನೋಡಿದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಸೊ ಇದೊಂದು ಎಲೆ. 5-6 ವೆರೈಟಿ ಎಲೆ, 2 ಹೂವು ತೊಗೊಂಡಿದ್ದೀನಿ. ಇಷ್ಟು ಹಾಕಿ ಹರ್ಬಲ್ ಡ್ರಿಂಕ್ನ ಪ್ರಿಪೇರ್ ಮಾಡಿ ತೊಗೊಂಡು ಬರ್ತೀನಿ. ಇಷ್ಟು ಎಲೆಗಳನ್ನ ನಾನೀಗ ಬಾಯ್ಲ್ ಮಾಡೋಕ್ಕೆ ಹೇಳ್ತೀನಿ. ಸೊ ಈಗ ಹರ್ಬಲ್ ಡ್ರಿಂಕ್ ರೆಡಿಯಾಗಿದೆ ನೋಡಿ. ಈಗ ನಮ್ಮ ಸಾಯಿ ಕುಟೀರದಲ್ಲಿ ಸಿಗುವಂತಹ ರೋಸ್ ಪೆಟಲ್ಸ್ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಮತ್ತು ಲೆಮನ್ ಗ್ರಾಸು, ಈ ಥರ ಹಲವಾರು ಎಲೆಗಳನ್ನು ಹಾಕಿ ನೀರಿನಲ್ಲಿ ಬೇಯಿಸಿ ಇದನ್ನು ಹರ್ಬಲ್ ಡ್ರಿಂಕ್ ಮಾಡಿರುವಂಥದ್ದು ಇದು. ಸೊ ನೇಚರ್ ಟೀ ಇದು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ನ್ಯಾಚುರಲ್ ಹರ್ಬಲ್ ಡ್ರಿಂಕ್ ಇದು. ನಾವು ಪ್ರತಿದಿನ ಬೆಳಗ್ಗೆ ಕುಡಿತೀವಿ. ಈವನ್ ಇನ್ ಬ್ಯಾಂಗ್ಳೂರು ಆಲ್ಸೋ ನಾವು ಟೆರೆಸ್ ಮೇಲೆ ಎಲ್ಲ ಈ ವೆರೈಟಿ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀವಿ. ಪ್ರತಿದಿನವೂ ಒಂದು 5-6 ಎಲೆ, 1-2 ಹೂವು ಹಾಕಿ ಹರ್ಬಲ್ ಡ್ರಿಂಕ್ ಮಾಡಿ ಕುಡಿತೀವಿ. ಇಲ್ಲಿ ಬಂದರೂ ಕೂಡ ಇವತ್ತು ಸ್ಪೆಷಲಾಗಿ ಹರ್ಬಲ್ ಡ್ರಿಂಕ್ ಮಾಡಿದ್ದೀನಿ. ಇಷ್ಟು ದಿನ ಮಾಡಿರಲಿಲ್ಲ, ಈಗ ಫಸ್ಟ್ ಟೈಮ್ ಮಾಡಿದ್ದೀನಿ. ಬಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾವ್ಯಾವುದೋ ಡ್ರಿಂಕ್ಗಳನ್ನ ಕುಡಿಯೋ ಬದಲು ಈ ಥರ ಹರ್ಬಲ್ ಡ್ರಿಂಕ್ ಮಾಡಿ ಬೆಳಗ್ಗೆ ಎದ್ದು ಕುಡಿದಾಗ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಇದ್ದವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ. ಹಾಗಾಗಿ ಮಾಡ್ಕೊಂಡು ಕುಡಿತೀವಿ. ನೀವು ಕೂಡ ಟ್ರೈ ಮಾಡ್ಬೋದು. ಇದು ಬೆಳಗ್ಗೆನೇ ಅಂತಲ್ಲ, ಯಾವುದೇ ಟೈಮಲ್ಲಿ ಕುಡಿದ್ರೂ ಕೂಡ ಒಳ್ಳೆಯದು. ನ್ಯಾಚುರಲ್ ಹರ್ಬಲ್ ಡ್ರಿಂಕ್.
ಅದಕ್ಕೆ ಇದು ಅಡ್ಡ ಬರ್ತಾ ಇತ್ತು, ಎಲ್ಲ ತೆಗೆದ್ಬಿಟ್ಟೆ ನಾನು. ತೆಗೆದ್ಬಿಟ್ಟು ಹಿಂಗ್ ಮಾಡ್ತಾ ಇದೀವಿ. ಒಂದು ರೌಂಡ್ ಗೊಬ್ಬರ ಹಾಕ್ಬೇಕು ಸರ್, ಮಳೆಗಾಲಕ್ಕಿಂತ ಮುಂಚೆ ಒಂದು ರೌಂಡ್ ಗೊಬ್ಬರ. ನಾವು ಈಗ ಏನು ಮಾಡಬೇಕು ಅಂತಿದ್ದೀವಿ ಅಂದರೆ, ಮನೆ ಮುಂದೆ ಈಗ ಒಂದಷ್ಟು ಸೊಪ್ಪುಗಳು, ಒಂದು 3-4 ವೆರೈಟಿ ನಾವು ರೆಗ್ಯುಲರ್ ಬಳಸುವಂಥ ಸೊಪ್ಪು, ಆಮೇಲೆ ಅದ್ರ ಜೊತೆಗೆ ಈಗ ಬದನೆಕಾಯಿ, ಬೆಂಡೆಕಾಯಿ, ಈ ಥರದ್ದು ಒಂದಷ್ಟು ತರಕಾರಿಗಳನ್ನ ಮನೆ ಮುಂದೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಬೆಂಗಳೂರಿಂದ ಬಂದಾಗ ಒಂದಷ್ಟು ಫ್ರೆಶ್ ತರಕಾರಿಗಳನ್ನ ನಾವು ನಮ್ಮ ಸಾಯಿ ಕುಟೀರದಿಂದ ಕಿತ್ಕೊಂಡು ಹೋಗ್ಬೋದು. ಒಂದಷ್ಟು ಜನಕ್ಕೂ ಕೂಡ ನಾವು ಶೇರ್ ಮಾಡ್ಬೋದು ಜಾಸ್ತಿ ಬಿಟ್ಟಾಗ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ, ಈ ಡ್ರಿಪ್ದು ಏನಿದೆಯಲ್ಲ ಇದೆಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಲ್ಲೂ ಕೂಡ ನೀರು ಸರಾಗವಾಗಿ ಬರಬೇಕು ಅನ್ನೋ ಥರ ಮಾಡ್ತಾ ಇದ್ದೀವಿ. ಆದಷ್ಟು ಲ್ಯಾಟ್ರಲ್ ಸಣ್ಣ ಪೈಪ್ ಬರುತ್ತಲ್ಲ ಅದನ್ನು ಕಮ್ಮಿ ಯೂಸ್ ಮಾಡ್ತಾ ಇದ್ದೀವಿ. PVC ಏನಿದಾವಲ್ಲ ಈ ಥರದ್ದು ಪೈಪ್ಗಳನ್ನೇ ಈಗ ನಾನು ಬಳಸ್ತಾ ಇದ್ದೀನಿ. ನಾವು ಮುಂಚೆ ಟ್ಯಾಂಕಿಗೆ ವಾಟರ್ ಕನೆಕ್ಷನ್, ಅಂದರೆ ಟ್ಯಾಂಕ್ ನೀರು ತುಂಬೋದಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಪೈಪ್ ಕೊಟ್ಟಿದ್ವಿ. ಇಲ್ಲಿ ಮೇಲ್ಗಡೆ ಕಂಬಗಳೆಲ್ಲ ನಿಲ್ಲಿಸಿ ಕೊಟ್ಟಿದ್ವಿ. ಅದು ತುಂಬ ತಗಲ್ತಾ ಇತ್ತು, ಟಚ್ ಆಗ್ತಾಯಿತ್ತು, ಮತ್ತು ಜಾಸ್ತಿ ಜಾಗ ಅಪ್ಪೆ ಆಗಿತ್ತು. ಅದಕ್ಕೆ ತೆಗೆದ್ಬಿಟ್ಟು ಈಗ ಪರಮೇಶ್ ಅವರು ಅದು ಗ್ರೌಂಡ್ ಲೆವೆಲಲ್ಲಿ ಕನೆಕ್ಷನ್ ಕೊಡ್ತಾಯಿದ್ದಾರೆ. ಇವರು ರಂಗಮ್ಮಾಜಿ ಅಂತ ನಮ್ಮ ತೋಟದ ಪಕ್ಕದ ತೋಟದವ್ರು. ಇವರು ನಾವು ಬಂದಾಗಲೆಲ್ಲ ಬರ್ತಾರೆ. ನೆನ್ನೆನೂ ನಮ್ಮ ಜೊತೆನೇ ಇದ್ದರು, ಮತ್ತು ಊಟ ಮಾಡಿದ್ರು, ಮಲ್ಕೊಂಡ್ರು, ಬೆಳಗ್ಗೆ ಹೋದರು. ಮತ್ತು ನಮಗೋಸ್ಕರ ಅಂತಂದ್ಬಿಟ್ಟು ಬಟರ್ ಫ್ರೂಟು, ಆಮೇಲೆ ಅಕ್ಕಿ ಹಿಟ್ಟು, ಏನೇನೋ ಸೊಪ್ಪುಗಳೆಲ್ಲ ತಂದುಕೊಟ್ಟಿದ್ದಾರೆ. ನಾವು ಬಂದಾಗಲೆಲ್ಲ ನಮ್ಮ ಜೊತೆ ಇರ್ತಾರೆ ಅಜ್ಜಿ, ರಂಗಮ್ಮಾಜಿ ಅಂತ ಅಂದ್ಬಿಟ್ಟು. ರಂಗಮ್ಮಾಜಿ ನಿಮ್ಗೆ ಎಷ್ಟು ವಯಸ್ಸು? 70 ಆಗದೆ ಅಂತಾರೆ. 70 ವರ್ಷ ಆಗಿದೆ. ಆದರೆ ಎಷ್ಟು ಗಟ್ಟಿ ಮುಟ್ಟಾಗಿದ್ದೀರಾ. ಏನು ತಿಂತೀರಾ? ರಾಗಿ ಹಿಟ್ಟು, ಅಕ್ಕಿ, ಅನ್ನ. ನಾವೇನು ಚಪಾತಿ ಅದೆಲ್ಲ ಇದು ಇಡ್ಲಿ ದೋಸೆ ಅವೇನು ನಾವೆಲ್ಲ ಅದೆಲ್ಲನೂ ಯಾವಾಗಲೂ ಮಾಡಕ್ ಹೋಗೋದಿಲ್ಲ. ಈಗೆಲ್ಲ ಎಲ್ಲೆಲ್ಲ ಅವರೇ, ನಾವು ಇರೋರೊಬ್ರು ಮಗ ಬರ್ತಾರೆ, ಅದೇ ಬಸ್ಸಾರು, ಮುದ್ದೆ, ಹುಳಿ ಸಾರು. ನೀವು ನಂಬಲ್ಲ, ರಂಗಮ್ಮಾಜಿ ನೆನ್ನೆ ರಾತ್ರಿ 11 ಗಂಟೆಲಿ ಇಲ್ಲಿ ತೋಟಕ್ಕೆ ಬಂದಿದ್ದಾರೆ, ಕತ್ಲೆಯಲ್ಲಿ ಒಬ್ಬರೇ. ನಮಗಂತೂ ನೋಡಿ ಭಯ ಆಗೋಯ್ತು. ಅಷ್ಟು ಧೈರ್ಯ ಇವ್ರಿಗೆ, ಇಲ್ಲಿರೋ ಹೆಂಗಸರಿಗೂ ಕೂಡ ಅಷ್ಟು ಧೈರ್ಯ. ಒಬ್ಬೊಬ್ಬರೇ ಓಡಾಡ್ತಾರೆ. ಇಲ್ಲಿ ಇನ್ನು ಚಿರತೆ ಭಯ ಇದೆ ಅಂತಾರೆ, ಕಾಡಂದಿ ಭಯ ಇದ್ದಾರೆ ಅಂತಾರೆ. ಅದೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅವ್ರು ರಾತ್ರಿ ಎಲ್ಲ ಓಡಾಡ್ತಾರೆ, ಒಬ್ಬರೇ ಬಂದು ಅವ್ರ ತೋಟಕ್ಕೆ ನೀರು ಹಾಯಿಸ್ತಾರೆ. ಇಷ್ಟೆಲ್ಲ ಧೈರ್ಯ ಇರುತ್ತೆ ಇಲ್ಲಿ. ಸೊ ಅವರು ಹಗಲು ರಾತ್ರಿ ಕಷ್ಟಪಡ್ತಾರೆ. ಏನೇನು ಕೆಲಸ ಮಾಡ್ತೀರಾ ಅಜ್ಜಿ ನೀವು? ಹತ್ರ ಮಗಳ ಮನೆ ಐತೆ, ಅಣ್ಬೇಟ್ರಿ ಹಾಕೊಂಡು ಯಾರು ಕರ್ಕೊಂಡು ಹೋಗೋದು ಬಿಡ, ಏನು ಬಿಡ, ಒಬ್ರು ಜ್ಞಾನ ಹತ್ತಿರ ಅದಕ್ಕೆ ಗಂಟೆ ಹೋಗ್ಬಿಡ್ತೀವಿ. ನೀವೇನು ಓದಿದ್ದೀರಾ? ನಾವು ಈ 3ನೇ ಕ್ಲಾಸ್ ಓದ್ತಿದ್ದಂಗೆ ಅಮ್ಮ ಬಾಣತಿ ತಂಗಿ 9 ತಿಂಗಳ ಮಗ ಬಿಟ್ಟು ತೀರೋಗ್ಬಿಡ್ತು. ಆಗ ಇದು ಮರದ ಗಾಡೀಲಿ ಕರ್ಕೊಂಡು ಹೋಗ್ಬೇಕಾಯ್ತು. ಹಿಂಗೆಲ್ಲ ಕರೆಂಟು ಗಾಡಿ ಪಾಡಿ ಏನೂ ಇಲ್ಲ. ಈ ಕುಣ್ಗುಲ್ಗೆ ಜಾಣಗೆರೆಗೆ ಆಸ್ಪತ್ರೆಗಳಿಗೆ ಆಗಿನ ಕಾಲ. ಅಮ್ಮನ ಫೋಟೋನು ಗೊತ್ತಿಲ್ಲ, ನಾವು ಇಷ್ಟದ ಹುಡುಗರು ಅಷ್ಟು ಕೆಲಸ ಮಾಡಿ 30 ಜನನು ಜೊತೆಲಿರೋರಲ್ಲ, ಅಜ್ಜಿ, ತಾತ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮದಿರು. ನಡಿಯಮ್ಮ ನೀನು ಮುದ್ದೆ ತಿರುವು, ಹಿಂಗೆ ಹಾಕೊಂಡ್ರ ಅಮ್ಮ ತೀರೋದ್ರ, ನಾವು 3 ಜನ ಸಾಕಿರ, ಒಟ್ಟಿಗಿದ್ದಂಗೆ 3 ಜನನ ಅಜ್ಜಿ ತಾತ ಮದುವೆ ಮಾಡ್ಬಿಟ್ರ. ಗಂಗಮ್ಮ ಚೆನ್ನಾಗಳಿ, ನಾರಾಯಣಪ್ಪರ ಅವ್ವ, ಇವೆಲ್ಲ ಪುಡ್ ಮಕ್ಕಳು 9 ಜನ ಅವ್ರೆ. ವರ್ಷಕ್ಕೊಂದೊಂದು ಅಂದ್ಬಿಟ್ಟು ತಗೊಂಬಂದು ಇಲ್ಲಿ ಕೊಟ್ಬಿಟ್ರ. ಕುಟ್ಟೋದು, ಬೀಸೋದು, ಕಸ ಹೊರೋದು, ಕುರಿ ಕಾಯೋದು, ದನ ಕಾಯೋದು, ಎಮ್ಮೆ ಕಾಯೋದು, ಹಾಲು ಕರಿಯೋದು, ಎತ್ತು ಎಲ್ಲ ಹೊಡ್ಕೊಂಡು ಹೋಗೋದು ದಂಡಿಗೆ ಕೆಲಸ ಮಾಡ್ತಾ ಇದ್ರಿ. ಗಿಡಕ್ಕೆ ಅಲ್ಲಿಂದ ಒಂದು ಅರೆ ಸೌದೆ ಒತ್ಕೊಳ್ಳೋದು, ಎಲ್ಲನೂ ಲಕ್ಕ ರೋಡಲ್ಲಿ ಹೊಡ್ಕೊಂಡ್ ಬರೋದು. ನಾನು ಹೋಯ್ತಾಳೆ ಅಂದ್ಬಿಟ್ಟು ಊರೆಲ್ಲ ಬರೋರು. ಈಗೆಲ್ಗ ಹೋಯ್ತಾರೆ, ಕಟ್ಟಾಕ್ಬಿಟ್ಟು ಮಲ್ಲಿ ಹುಲ್ಲು ಎಸ್ಬಿಟ್ಟು, ಜಳ ಎಸ್ಬಿಟ್ಟು, ಮಿಷಿನ್ ಕೊಟ್ಬಿಟ್ಟು ಪುಡಿ ಮಾಡ್ಬಿಟ್ಟು ರೆಸ್ಟ್ ಮಾಡ್ತಾರೆ, ಟಿವಿ ನೋಡ್ಕೊಂಡು ಕೂತ್ಕೊತಾರೆ. ಚಿಕ್ಕ ವಯಸ್ಸಲ್ಲೇ 3ನೇ ಕ್ಲಾಸ್ ಓದಿದ ತಕ್ಷಣ ಬಿಟ್ಬಿಟ್ರಂತೆ. ಅವ್ರ ಅಮ್ಮನ ಬಾಣಂತನ ಮಾಡೋಕ್ಕೆ ಅಂತ ಇವ್ರನ್ನ ಹಾಕೊಂಡ್ಬಿಟ್ಟು ಮನೆ ಕೆಲಸ ಕಲಿಸಿ ಹೊರಗಡೆ ಕೆಲಸ, ಕುರಿ ಸಾಕೋದು, ಹಸು ಸಾಕೋದು ಕೆಲಸಗಳೆಲ್ಲ ಹಾಕೊಂಡ್ಬಿಟ್ರಂತೆ. ಸೊ ಹಿಂಗಾಗಿ ಆದ್ರೂ ಅಜ್ಜಿಗಿರೋ ಅಷ್ಟು ಎಕ್ಸ್ಪೀರಿಯೆನ್ಸು ಯಾರಿಗೂ ಇಲ್ಲ. ರಂಗಮ್ಮಜ್ಜಿ ನಮಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡಿಕೊಡ್ತಾ ಇದ್ದಾರೆ ನೋಡಿ, ಹೆಂಗೆ ತಟ್ತಾರೆ ಅವರು. ಡೈರೆಕ್ಟ್ ತವಾ ಮೇಲೇ ಹಾಕ್ತಾಯಿದ್ದಾರೆ.
ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಮಾಡೋದ್ರ ಜೊತೆಗೆ ನನಗೆ ಕಲಿಸ್ಕೊಡ್ತಾ ಇದ್ದಾರೆ ಅಜ್ಜಿ. ಎಣ್ಣೆ ಹಾಕ್ಬೇಕಾ ಅಜ್ಜಿ ಅದಕ್ಕೆ? ಎಣ್ಣೆ ಹಾಕಿದ್ರೆ ಕೈಗೆ ಬರ್ತದೆ. ಮುಚ್ಚಬೇಕಾ? ನಿಮ್ಮ ಅಮ್ಮಗಳು ಇನ್ನೂ ಕಾದ್ರೆ ಬೆಳ್ದಂಗೆ ಬೆಳೀತದೆ. ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಚಿಕನ್ ಗ್ರೇವಿ ತಿಂತಾಯಿದ್ದೀವಿ. ಅವರು ಕಲ್ಸಲು ಕೂಡ ಎಣ್ಣೆ ಹಾಕಲಿಲ್ಲ, ಎಣ್ಣೆ ಇಲ್ಲದೇ ಅಕ್ಕಿ ರೊಟ್ಟಿ. ವಾವ್, ಎಷ್ಟು ಚೆನ್ನಾಗಿ ನೋಡಿ. ಸೂಪರ್. ಹಪ್ಪಳ ಬಂದಂಗೆ ಬಂದಿದ್ದಲ್ಲ ಅಜ್ಜಿ, ಒಳ್ಳೆ ಹಪ್ಪಳ ಥರ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಚಿಕನ್ ಸಾರು, ಚಿಕನ್ ಗ್ರೇವಿ, ನಾನ್ ವೆಜ್ ಐಟಮ್ಸ್ಗೆ ತೋರಿಸಿ ಅಜ್ಜಿ ಹೆಂಗಿದೆ. ನೋಡಿ ಹೆಂಗಿದೆ ಅಂತ. ಸೂಪರ್. ಅಕ್ಕಿ ರೊಟ್ಟಿ, ಚಿಕನ್ ಗ್ರೇವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಜಿಮ್ಮಿ, ಈಗ ಜಿಮ್ಮಿ ತಿಕ್ಕವ್ರ ಹೆಸರು ರಾಣಿ. ನಾವಿಟ್ಟಿರೋದು ಹುಡುಗಿಗೆ ಹುಡುಗನ ಹೆಸರಿಟ್ಟವ್ರೆ ಜಿಮ್ಮಿ ಅಂತ. ಬಮ್ಮ ರೌಂಡ್ ಹೊಡೆದ್ಲು. ಚಿಕನ್ ಏನಾದ್ರು ಇರುತ್ತೆ ಇವ ಇನ್ನ ಅಂತ. ಒಂದು ರಾಮಫಲ, ಇನ್ನೊಂದು ಲವಂಗ ಗಿಡ, ಇನ್ನೊಂದು ಯಾವುದು ಹನುಮಾನ್ ಫಲ, ಇನ್ನೊಂದು ಲವಂಗ ಗಿಡ ಮತ್ತು ಚೆರಿ, ಇನ್ನೊಂದು ಚೆರಿ ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಹಳ್ಳ ಮಾಡಿ ಈ ಲೈನಲ್ಲಿ ಪೂರ್ತಿ ಹಾಕ್ತಾಯಿದ್ವಿ ಗಿಡ. ಆ ಲೈನಲ್ಲಿ ಆಲ್ರೆಡಿ ಹಾಕಿದ್ದೀವಿ ಆ ಕಡೆ. ಸೊ ಈ ಕಡೆ ಜಾಗ ಇರೋದ್ರಿಂದ ಈ ಕಡೆ ಹಾಕ್ತಾಯಿದ್ವಿ. ಹನುಮಾನ್ ಫಲ ಗಿಡ ಇದು. ತೆಗಿತೀನಿ ಕೂಡ ಬೇರೆ ಹೋಗುತ್ತೆ ಕೆಳಗಡೆ. ನಲ್ಲಿ ತುಂಬಿಸ್ಲ ಅಷ್ಟರಲ್ಲಿ ನೀರು ಹಾಕೋದಕ್ಕೆ. ಹನುಮಾನ್ ಫಲ ಗಿಡ ನಮ್ಮ ತೋಟದಲ್ಲಿ. ರಾಮ್ ಫಲ ಇದೆ, ಹನುಮಾನ್ ಫಲ ಇದು, ಆಮೇಲೆ ಲಕ್ಷ್ಮಣ ಫಲ ಇದೆ, ಆಮೇಲೆ ಸೀತಾಫಲ ಇದೆ. ಒಟ್ಟಾರೆ ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ಗಿಡಗಳಿದೆ. ಆದರೆ ನಾನು ಇನ್ನೊಂದು ಕೇಳ್ಪಟ್ಟೆ, ರಾವಣ ಫಲ ಇದೆ ಅಂತೇಳಿ. ಆ ರಾವಣ ಫಲ ಹೇಗಿರುತ್ತೆ ಅಂದರೆ ತುಂಬಾ ಮುಳ್ಳು ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಅಕಾರ್ಡಿಂಗ್ ಟು ನಾವು ನೋಡೋ ರಾಮಾಯಣ ಪ್ರಕಾರ ರಾವಣ ತುಂಬ ಕೆಟ್ಟವನು ಅಂತ ಹೇಳಿ. ಸೊ ಹಾಗಾಗಿ ತುಂಬ ಮುಳ್ಳು ಇದೆ ಅಂತೇಳಿ ಮೋಸ್ಟ್ಲಿ ಅದನ್ನು ಐಡೆಂಟಿಫೈ ಮಾಡಿರ್ಬೇಕು ಆ ಥರ. ಸದ್ಯಕ್ಕೆ ರಾವಣ ಒಬ್ಬನ್ನ ಬಿಟ್ಟು ನಮ್ಮ ಸಾಯಿ ಕುಟೀರದಲ್ಲಿ ರಾಮಾಯಣದ ಒಂದು ಕುಟುಂಬ ಇದೆ. ಈಗ ಹನುಮಾನ್ ಫಲ ಆಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಇವಾಗ 3ನೇ ಹಣ್ಣಿನ ಗಿಡ ಹಾಕ್ತಾ ಇದ್ದೀವಿ ಈ ಜಾಗದಲ್ಲಿ. ಟೋಟಲ್ 3 ಹಾಕಿದ್ದೀವಿ. ನೆಕ್ಸ್ಟ್ ವೀಕು ನೆಕ್ಸ್ಟ್ ಹಾಕ್ತೀವಿ. ಒಂದೆರಡು ಸಿಕ್ಕಲ್ ಹಾಕಿ ಮೇಲೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ.
ಸೊಪ್ಪು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಇದು ಬಂದ್ಬಿಟ್ಟು ಗೋಂಗೂರ. ನಾನು ತುಂಬ ಹಿಂದೆ ಹಾಕಿದ್ದೆ, ಕಳೆ ಎಲ್ಲ ಬೆಳೆದು ಇದು ಮುಚ್ಕೊಂಡ್ಬಿಟ್ಟಿದ್ದು. ನಾನು ಬೆಳೆದಿರೋದೇ ಗೊತ್ತಿರಲಿಲ್ಲ. ನೆನ್ನೆ ಇಲ್ಲೆಲ್ಲ ಕಳೆ ತೆಗೆದ ಮೇಲೆ ಇಷ್ಟೊಂದು ಗೋಂಗೂರ ಬಂದಿದೆ ನೋಡಿ. ಇದನ್ನು ಫಸ್ಟಿಗೆ ಕಿತ್ಕೊಳ್ಳೋಣ. ಇದು ಕಟ್ ಮಾಡಿದಷ್ಟು ಮತ್ತೆ ಬರ್ತಾ ಇರುತ್ತೆ. ಬೇರು ತೆಗಿಬಾರ್ದು ಅಷ್ಟೇ. ಈ ರೀತಿ ಕಟ್ ಮಾಡ್ಕೋಬೋದು. ಸೊ ಇಷ್ಟು ಗೋಂಗೂರ ಎಲೆನ ಕಿತ್ಕೊಂಡಿದ್ದೀನಿ. ಇದರಲ್ಲಿ ಫಸ್ಟು ಚಟ್ನಿ ಮಾಡಿ ನೋಡ್ತೀನಿ, ಚೆನ್ನಾಗಿರುತ್ತೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ವೀಕು ಮತ್ತೆ ಬಂದು ಕಿತ್ಕೋಬೋದು. ಮತ್ತು ಕೆಲವೆಲ್ಲ ಹಂಗೆ ಬಿಟ್ಬಿಟ್ಟು ಬೀಜಕ್ಕೆ ಬಿಟ್ಬಿಡ್ತೀವಿ. ಅದೇ ಬೀಜ ಬಂದಮೇಲೆ ಬೇರೆ ಕಡೆ ಹಾಕಿ ಬೆಳೆಸ್ತೀವಿ. ಎಷ್ಟು ಚೆನ್ನಾಗಿದೆ ಗೋಂಗೂರ. ಫಸ್ಟ್ ಟೈಮು ಸಾಯಿ ಕುಟೀರದಲ್ಲಿ ಬೆಳೆದಿರೋ ಗೋಂಗೂರ. ಇಲ್ಲಿ ನೋಡಿ ಸೀಬೆ ಎಷ್ಟು ದಪ್ಪ ಇದೆ, ಇನ್ನೂ ದಪ್ಪ ಆಗ್ಬೋದು. 3 ಬಿಟ್ಟಿತ್ತು ಸೀಬೆ, 2 ಹಣ್ಣಾಗಿ ಕೆಳಗಡೆ ಬಿದ್ದೋಯ್ತು. ಇದು ಲಾಸ್ಟ್ ಉಳಿದಿದೆ, ನೆನ್ನೆ ತೆಗೆದೆ. ಒಂದು ಇಲ್ಲಿದೆ ನೋಡಿ, ಹಂಗೆ ಇಲ್ಲಿ ಅದು ಕೊಳ್ತೋಗಿ ಹಂಗೆ ಬಿದ್ದಿದೆ. ಗಿಡ ಬೇಕಾದರೂ ಬರ್ಬೋದೇನೋ. ಇದೊಂದು ಬಿದ್ದಿದೆ, ಇದು ಕಿತ್ಕೊಳ್ತೀವಿ. ಅಟ್ಲೀಸ್ಟ್ ಒಂದಾದರೂ ನಾವು ಟೇಸ್ಟ್ ನೋಡೋಕ್ಕೆ ಅಂತ. ಎಷ್ಟು ಸೈಜ್ ಇದೆ ಇಲ್ಲಿ ನೋಡಿ. ಪರಂಗಿ ಎಷ್ಟು ದೊಡ್ಡದಿದೆ, ಕಲರ್ ಬಂದಿದೆ. ಇನ್ನೊಂಚೂರು ಕಲರ್ ಬರಲಿ, ಅದು ಹಂಗೆ ಬಿಟ್ಟಿರ್ತೀವಿ. ಇಲ್ಲೊಂದು 2 ರೆಡಿ ಇದೆ. ಸೊ ಗಿಡದಲ್ಲೇ ಹಣ್ಣಾದರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಹಂಗೆ ಬಿಟ್ಟು ನೆಕ್ಸ್ಟ್ ವೀಕ್ ಅದನ್ನು ಕಿತ್ಕೊಳ್ತೀವಿ. ಇದು ಕೂಡ ರೆಡಿ ಇದೆ. ಇಲ್ಲಿ ನೋಡಿ ಸೀತಾಫಲ. ಆ್ಯಕ್ಚುಲಿ 3 ಇತ್ತು, ಒಂದು ಅಲ್ಲೇ ಗಿಡದಲ್ಲೇ ಕೊಳ್ತೋಗಿದೆ. ಇನ್ನೊಂದು ಹಣ್ಣಾಗಿದೆ, ಇದು ಕಿತ್ಕೊಳ್ಳೋಣ. ಹಂಗೆ ಉದುರೋಗ್ತಾ ಇದೆ ಫುಲ್, ಅಷ್ಟು ಹಣ್ಣಾಗಿದೆ. ಇರುವೆ ಎಲ್ಲ ಸುತ್ಕೊಂಡ್ಬಿಟ್ಟಿದೆ. ಇರುವೆ ಇದೆ, ಕಟ್ಬೋದು. ಆಗಲೇ ಇರುವೆ ತಿಂತಾ ಇದೆ ನೋಡಿ. ಸೊ ಫುಲ್ ಹಣ್ಣಾಗಿದೆ. ತೆಗಿಲ್ಲ, ಕಟ್ ಮಾಡಲ್ಲ, ತಿಂತೀಯಾ? ಇಲ್ಲೇ ತಿಂತೀಯಾ? ಓ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ತುಂಬ ಹಣ್ಣು, ಸಿಕ್ಕಾಪಟ್ಟೆ ಬಿಟ್ಟಿದೆ. ಅಲ್ವಾ? ಸ್ಟಾರ್ಟಿಂಗ್ ನಾನು ಅದೇ ಹೇಳಿದ್ದೆ, ರಾಮಾಯಣದ ಕಾನ್ಸೆಪ್ಟಲ್ಲಿ ಸೀತಾಫಲ ಮತ್ತು ಹನುಮಫಲ, ರಾಮಫಲ, ಲಕ್ಷ್ಮಣ ಫಲ ಎಲ್ಲ ಕೂಡ ಇದೆ ನಮ್ಮ ತೋಟದಲ್ಲಿ ಅಂತೇಳಿ. ಸೊ ಮೊದಲನೇದಾಗಿ ಸೀತಾಮಾತೆಯ ಸೀತಾಫಲ ಬಂದಿದೆ. ಅದು ಗಿಡದಲ್ಲೇ ಹಣ್ಣಾಗಿರೋಂಥ ಹಣ್ಣಿದು. ಯಾಕಂದರೆ ನಾವು ಕಾಯಿನ ಕಿತ್ತು ಹಣ್ಣು ಮಾಡಿಲ್ಲ. ಹಣ್ಣಾಗಿರೋವಂಥದ್ದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಜೇನುತುಪ್ಪ ಇದ್ದಂಗೆ. ಇಲ್ಲಿ ಇನ್ನೊಂದು ಕಾಯಿ ಇದೆ, ಅದು ಇನ್ನೂ ಸ್ವಲ್ಪ ಚಿಕ್ಕದು. ಬರೋ ವಾರಕ್ಕೆ ಅದು ನಮ್ಗೆ ಸಿಗುತ್ತೆ ಅನ್ಸುತ್ತೆ. ಇದೆ. ಈ ವಾರಕ್ಕೆ ಬೇಕಾಗಿರೋ ಕರಿಬೇವು ಕಿತ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಇದು ಕೆಳಗಡೆಯಿಂದ ಕಿತ್ಕೋತಾ ಹೋದರೆ ಮತ್ತೆ ಚಿಗುರ್ತಾ ಇರುತ್ತೆ. ಈ ವಾರಕ್ಕಾಗುವಷ್ಟು ಕರಿಬೇವು. ನಾವು ಈ ವಾರ ಸಾಯಿ ಕುಟೀರದಿಂದ ಹಾರ್ವೆಸ್ಟ್ ಮಾಡಿರೋದನ್ನು ಮನೆಗೆ ತೊಗೊಂಡೋಗ್ತಾ ಇರೋದು ಯಾವ್ಯಾವುದು ಅಂದರೆ ಗೋಂಗೂರ ಸೊಪ್ಪು, ಮತ್ತು ಕರಿಬೇವು, ಸೀಬೆಕಾಯಿ, ಇದು ಎದುರುಗಡೆ ತೋಟದಲ್ಲಿಂದ ಕಿತ್ಕೊಂಡಿರೋ ನುಗ್ಗೆಕಾಯಿ. ಎಷ್ಟು ದಪ್ಪ ಇದೆ ನೋಡಿ, ನಾಟಿ ನುಗ್ಗೆಕಾಯಿ. ಸಾಂಬಾರು ಮಾಡಿದ್ರೆ ಮಾತ್ರ ಸೂಪರ್ ಟೇಸ್ಟು. ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಇವಾಗ ಕಡಿಮೆ ಇರ್ಬೋದು ನಾವು ಹಾರ್ವೆಸ್ಟು. ಹೋಗ್ತಾ ಹೋಗ್ತಾ ತುಂಬ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಂದೇ ಬರುತ್ತೆ, ಅಷ್ಟು ಚೆನ್ನಾಗಿ ನಾವು ಕಾಪಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಾರಕ್ಕೆ ಬೇಕಾಗಿರೋ ಜಿಮ್ ಅಂದರೆ ಇದು ಒಂದೇ ದಿನದಲ್ಲಿ ನಮ್ಮ ಸಾಯಿ ಕುಟೀರದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ಮಾಡಿದ್ದೀನಿ. ಆ್ಯಂಡ್ ಬಾಡಿಯೆಲ್ಲ ತುಂಬ ಪೈನ್ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ಮಾಡೋದಿಲ್ಲ, ವಾರಕ್ಕೊಂದು ಸರಿ ಬಂದು ಇಲ್ಲಿ ಕೃಷಿ ಕೆಲಸ ಮಾಡೋದು ಫಾರ್ಮ್ನಲ್ಲಿ. ಸೊ ಹಾಗಾಗಿ ಇದರಲ್ಲಿ ಒಂಥರ ಈ ನೋವಲ್ಲಿ ಒಂಥರ ಖುಷಿ ಇದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು,
ಇಲ್ಲೆಲ್ಲ ಈ ದಾರಿ ಎಲ್ಲ ಕಾಣಿಸ್ತಿರ್ಲಿಲ್ಲ, ತುಂಬ ಕಳೆ ಬಿಟ್ಬಿಡಿತ್ತು ಇಲ್ಲೆಲ್ಲ ಕಳೆಗಳಿತ್ತು. ಎಲ್ಲ ಒಂದು ಸ್ವಲ್ಪನೇ ಇದೆಲ್ಲ ಕ್ಲಿಯರ್ ಮಾಡಿದೆ. ಈಗ ಒಂದು ವ್ಯೂ ರಸ್ತೆ ಕಾಣ್ತಾ ಇದೆ ನಮ್ಮ ಫಾರ್ಮ್ ಹೌಸಲ್ಲಿ, ಆ್ಯಂಡ್ ಗಿಡಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಐ ಥಿಂಕ್ ನಾನು ಒಂದು 100ರಲ್ಲಿ ಒಂದು 20% ಅಷ್ಟೇ ಇನ್ನೂ ನಾವು ಕೆಲಸ ಮುಗಿಸಿರೋದು. ಇನ್ನೂ ಆಲ್ಮೋಸ್ಟ್ 80% ಇದೆ. ನೆಕ್ಸ್ಟ್ ವೀಕ್ ಬಂದಾಗ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಒಂದು 2 ವಾರ ಅಂತೂ ಬೇಕಾಗುತ್ತೆ. ನಾನು ಅಂದ್ಕೊಂಡಿದ್ದು ಕಾನ್ಸೆಪ್ಟಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಬೇಕಾದರೆ 2 ವಾರ ಅಂತ ಹೇಳಿದ್ರೆ 2 ದಿನ ವರ್ಕ್ ಮಾಡಬೇಕಾಗುತ್ತೆ, 2 ವಾರ ಬಂದು. ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಿದ್ರೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಹಾಗೂ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಎಲ್ಲರೂ ವಿಡಿಯೋ ನೋಡ್ತಾ ಇರ್ತೀರಾ, ಯಾರು ವಿಡಿಯೋ ನೋಡಿದ್ರಿ ಅಂತ ಹೇಳಿ ನನಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಒಂದು ಕಮೆಂಟ್ ಹಾಕಿದ್ರೆ ಓ ಇವರು ನೋಡಿದ್ದಾರೆ ಅಂತ ಹೇಳಿ ಕೂಡ ನನಗೆ ಗೊತ್ತಾಗುತ್ತೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಹಾಕೋ ಕಮೆಂಟು. ಆ್ಯಂಡ್ ಪ್ಲೀಸ್ ಯಾರಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಪ್ರೋತ್ಸಾಹನೇ ಸಾಕಷ್ಟು ನಾವು ಇಲ್ಲಿ ಎಫರ್ಟ್ ಹಾಕೋದಕ್ಕೆ ಅಷ್ಟೇ ಉತ್ಸಾಹ ಕೊಡುತ್ತೆ. ಅಂಟಿಲ್ ಈ ವಾರದ ನಮ್ಮ ಸಾಯಿ ಕುಟೀರದ ಈ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ವಿ. ನಿಮಗೆ ಮತ್ತೆ ನಾನು ಒಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮೇಲಿರಲಿ.